ಹಾಂ ನಮಸ್ಕಾರ. ಈಗ ಸರ ಇತ್ತೀಚೆಗೆ ಕಾಟಿ ಭಾಗದಲ್ಲಿ ಹ್ಞೂ ರೈತರ ನೆಲ್ಲು ತಗೊಂಡು ಹ್ಞೂ ಭಾಳಷ್ಟು ಜನ ವರ್ತಕರು ಅಮೌಂಟ್ ಕೊಡ್ತಾ ಇಲ್ಲ ರೈತರಿಗೆ ಅಂತೇಳಿ ಭಾಳಷ್ಟು ಪ್ರಕರಣಗಳು ಕೂಡ ಈಗಾಗಲೇ ಕಾಟಿ ಸ್ಟೇಷನ್ ದಾಖಲಾಗ್ಯಾವ. ಅದಕ್ಕೆ ಸಂಬಂಧಪಟ್ಟಂಗ ನೀವೇನು ಹೇಳ್ತೀರಿ? ನಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿವರೆಗೆ. ನಮ್ಮ ಟ್ರೇಡರ್ಸ್ ಯೂನಿಯನ್ ಏನೈತಲ್ಲ, ಟ್ರೇಡರ್ಸ್ ಯೂನಿಯನ್ಗೆ ಮೆಂಬರ್ ಆಗಿರಬೇಕು, ಅಥವಾ ಟ್ರೇಡರ್ಸ್ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು ನಮ್ಮಲ್ಲಿ ಡಲವರ್ತಿಕ ಸಂಘದಕ್ಕೆ. ಆಮೇಲೆ ಅದು ಬಿಲ್ ಕೊಟ್ಟಿರ್ಬೇಕು. ಇದನ್ನ ಹಾಕಿರ್ತಾರಲ್ರಿ, ತಕ್ಕ ಪಟ್ಟಿ ಉಕ್ರ ಪಟ್ಟಿ ಹಾಕಿದ ಮೇಲೆ ನಮಗೆ ಏನಾದ್ರು ಲೇಟ್ ಆದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ದುಡ್ಡು ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀವಿ ನಾವು. ಮತ್ತು ನಮ್ಮ ಗಮನಕ್ಕೆ ಬರಲಾರ್ದೆ ನಮ್ಮಲ್ಲಿ ರಿಜಿಸ್ಟರ್ ಮೆಂಬರ್ ಆಗಿರಾಗಲ್ಲ ಯಾರು, ಅವ್ರ ಟ್ರೇಡರ್ಸ್ನವರು ಲೈಸೆನ್ಸ್ ತೆಗಿಸಿರಲ್ಲ. ವ್ಯಾಪಾರ ಏನು ಮಾಡ್ತಾರೆ ಅವರು? ನೆಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಲೈಸೆನ್ಸ್ ತೆಗಿಸಿರ್ಬೇಕು, ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು ಸಂಘಕ್ಕೆ. ನಿಮ್ಮ ಸಂಘದಲ್ಲಿ ಆಮೇಲೆ ಯಾರು ದುಡ್ಡು ಕೊಡಬೇಕು ಅವ್ರು ಬಂದು ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ನಮ್ಮಲ್ಲಿ ಮೆಂಬರ್ ಇರಬೇಕು. ಆಮೇಲೆ ಅಷ್ಟಕ್ಕೂ ಮೀರೇನು ನಾವು ಮಾನವ ದೃಷ್ಟಿಯಿಂದ ಹೇಳ್ಬೇಕಂದ್ರೆ, ಯಾವ ರೈತರೇ ಟ್ರೇಡರ್ಸ್ನಾಗ ಇರಲಿ ಬಿಡಲಿ ಮೆಂಬರು, ಯಾವ ರೈತರಿಗೆ ಒಬ್ಬ ದುಡ್ಡು ನೆಲ್ ಕೊಟ್ಟಾನಂದರೆ ಅವ್ರು ಕಷ್ಟಪಟ್ಟು ಬೆಳೆದಿರ್ತಾರೆ ರೈತ, ಅಂಥವ್ರಿಗೆ ದುಡ್ಡು ಕೊಡಲೇಬೇಕು. ಯಾರು ನನ್ನ ಹಿಡ್ಕೊಂಡು ಹೇಳ್ತೀನಿ, ನಾನು ತೊಗೊಂಡಿದ್ದಂದರೆ ರೈತರನ್ನ ಗುಳಾಡಿಸ್ಬಾರ್ದು. ಆಮೇಲೆ ದುಡ್ಡಿದ್ರು ವ್ಯಾಪಾರ ಮಾಡಿರ್ಬೇಕು. ಆಮೇಲೆ ಕೊಡಿಸೋದು ತಗೊಳ್ಳೋದು ಮಾಡ್ತಾರಲ್ಲ ಏನು ನೆಲ್ಲು, ಅವರಾದ್ರೂ ತಮ್ಮ ಕಮಿಷನ್ ಮಾಡಿಸಿರ್ತಾರೆ ಬ್ರೋಕರ್ಗಳು. ಆಮೇಲೆ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಯಾವ ಟ್ರೇಡರ್ಸಿಗೆ ಕೊಡ್ತಾನೆ ಅವ್ರಿಗೆ ಭೇಟಿ ಮಾಡಿಸಿ ಕೊಡ್ಸೋಂಥ ವ್ಯವಸ್ಥೆ ಮಾಡ್ಬೇಕು. ಏಕೆಂದ್ರೆ ಈಗಿನ ಕಾಲದಲ್ಲಿ ಒಂದೇ ಬೆಳೆ ಆಗೈತೆ, ಆ ಒಂದು ಬೆಳೆದ್ರಾಗೂ ಪ್ರಾಬ್ಲಮ್ ಆದ್ರೆ ಕಷ್ಟ ಅಲ್ಲ. ನಾವು ಇದ್ರೆ APMC ಮೆಂಬರ್ ಲೈಸೆನ್ಸ್ ಕೊಟ್ಟಿರ್ತಾರೆ. ಅವ್ರು ಕೆಲವೊಬ್ರು ಮಾಡಿಸಿರಾಗಲ್ಲ. ನಮ್ಮ ರಿಜಿಸ್ಟರ್ ಐತೆ, ನಮ್ಮಲ್ಲಿ ಬಂದು ರಿಸಿಪ್ಟ್ ತರಿಸ್ಬೇಕು. ಫೀಸ್ ಇರುತ್ತೆ ವರ್ಷಕ್ಕಿಂತ ಇಷ್ಟು ಅಂತಂದು. ಆ ಫೀಸ್ ರಿಜಿಸ್ಟ್ರೇಷನ್ APMC ಒಳಗೆ ಲೈಸೆನ್ಸ್ ತೆಗಿಸಿರ್ತಾರೆ ಟ್ರೇಡರ್ಸ್ನವರು. ಅದು ಮತ್ತು ನಮ್ಮಲ್ಲೇನು ಮೆಂಬರ್ಶಿಪ್ ಆಗ್ಬೇಕು. ಅದನ್ನ ಮೆಂಬರ್ಸ್ ದಲವರ್ತಿ ಸಂಘ ನಾವು ರಿಜಿಸ್ಟರ್ಡ್. ಆಮೇಲೆ ಜೊತೆಗೆ ಸ್ಲಿಪ್ ಬರೀತೀವಿ ನಮ್ಮ ಫೀಸು, ನಮ್ಮ ಟ್ರೇಡರ್ಸ್ ಸಂಘದವ್ರು ಮೆಂಬರ್ ಇದ್ದಾರೆ ಅಂತಂದು. ಕೆಲವೊಬ್ಬರು ಆಗಿರಾಗಲ್ಲ ಅಂತಾರೆ, ನಮ್ಮ ಹತ್ರ ಕಂಪ್ಲೇಂಟ್ ಬರೋದಿಲ್ಲ. ಎಲ್ಲ ಇದೆ ಇಡೀ ಕರ್ನಾಟಕ ಇದ್ದಂತ. ಗಂಗೋತಿ ಇದೆ, ಸಿಂಧನೂರು ಇದೆ, ಮಾಡ್ತಿರ್ತಾರೆ. ಅಂಥವ್ರ ಮಾಡಿದ್ರೆ ಅಲ್ಲ, ನಮ್ಮಲ್ಲಿ ಎಲ್ಲದ್ರೂ ಕೂಡ ಮಾನವ ದೃಷ್ಟಿಯಿಂದ ಆ ಟೈಪ್ ಮಾಡಬಾರ್ದು ಯಾವಾಗಲೂ. ರೈತರು ಬೆಳೆದಂಥ ಅವ್ರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರ, ಏನು ಕತೆ ಅವರೆಲ್ಲ ಮನೆ ಒತ್ತಿಟ್ಟು ಪ್ಲಾಟ್ ಒತ್ತಿಟ್ಟು ನೆಲ್ ಬೆಳಿತಿರ್ತಾರೆ, ದುಡ್ಡು ತಂದು ಸಾಲ ತಂದು ಹೊಲಕ್ಕೆ ಹಾಕಿರ್ತಾರೆ ಗೊಬ್ಬರ ಎಣ್ಣೆಗೆ. ಯಾವುದೇ ಕಾರಣಕ್ಕೂ ಯಾವುದೇ ಇದಕ್ಕೂ ರೈತರಿಗೆ ಅನ್ಯಾಯ ಮಾಡಬಾರ್ದು. ನಮ್ಮ ಗಮನಕ್ಕೆ ಬಂದ್ರೂ ನಮ್ಮ ಸಂಘದಿಂದ ನಾವು ಕುಂತ್ಕೊಂಡು ಏನು ಮಾಡ್ಬೇಕು ಅದು ಮಾಡಿಸ್ಬೇಕಾದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಏನ್ರಿ ರೈತರನ್ನು ನಮ್ಮ ಗಮನಕ್ಕೆ ಕೊಟ್ಟಿಲ್ಲ, ತಂದಿಲ್ಲ. ಆಮೇಲೆ ನಮ್ಮ ಟ್ರೇಡರ್ಸ್ನಿಗೆ ಯೂನಿಯನ್ ನಾವೇನು ಬಾಡಿ ಮೆಂಬರ್ಸ್ ಇರ್ಬೋದು, ಟ್ರೇಡರ್ಸ್ ಮೆಂಬರ್ಸ್ ಇರ್ಬೋದು, ಕುಂತ್ಕೊಂಡು ನಾವು ಬೇಕಾದ್ರೆ ಅದನ್ನು ರೈತರ ಪರವಾಗಿ ಮಾತಾಡೋದು ಧ್ವನಿ ಎತ್ತ ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀವಿ ನಾವು. ರೈತರಿಗಾತು ವ್ಯವಹಾರ ಮಾಡಿದರೆ ಇನ್ನೊಬ್ಬರಿಗೆ ಆತು ಕೊಡೋ ತಗೊಂಬಂದು ನೀಟ್ನೆಸ್ ಇರಬೇಕು ಯಾವಾಗಲೂ ಮನುಷ್ಯ. ಈಗ ಅವ್ರು ಕೊಡ್ಬೇಕಾದ್ರೆ ವಿಚಾರ ಮಾಡಿ ಕೊಡ್ಬೇಕು ರೈತರು. ಇವ್ರ ಅಂಗಡಿ ಹೆಂಗೈತಪ್ಪ, ಅಥವಾ ಈ ಥರ ಹೆಂಗೆ ವ್ಯವಹಾರ ಚೆನ್ನಾಗಿ ಮಾಡ್ತಾರೆ ಇಲ್ಲ. ಆಮೇಲೆ ಇದು ನೆಲ್ಲು ಕೊಡ್ಬೇಕಾದ್ರೆ ಯಾರಿಗೆ ಕೊಡೋಕೈತಾರೆ ನೆಲ್ಲು? ಈಗ ನೆಲ್ಲು ಕೊಡ್ತು, ಈಗ ನಮ್ಮ ಅಂಗಡಿ ಬಂದು ಕೊಡ್ಸೋರಾದರೆ ಯಾರಿಗೆ ಅಂಗಡಿ ಕೊಡ್ಬೇಕಂತ ಅವ್ರು ಬಂದು ಹೇಳ್ತಾರೆ, ಇಂಥ ಕೊಟ್ಟಿ ನೋಡಂತ, ಅದು ಓಕೆ. ಬಟ್ ಟ್ರೇಡರ್ಸ್ನವ್ರಿಗಾದ್ರೆ ಅವರು ನೀಟ್ನೆಸ್ ವ್ಯಾಪಾರ ಮಾಡ್ಬೇಕು. ಯಾಕಂದ್ರೆ ಒಬ್ಬರು ಮಾಡೋದ್ರಿಂದ ಅಷ್ಟು ಮಂದಿಗೆ ಎಫೆಕ್ಟ್ ಆಗುತ್ತೆ ಅಂಗಡಿಗಳಿಗೆ. ಯಾವುದೇ ಕಾರಣಕ್ಕೂ ನಾವು ಅನ್ಯಾಯ ಮಾಡೋಕ್ಕೆ ಹಂಗೆ ಅವಕಾಶ ಕೊಡೋದಿಲ್ಲ. ಮೇಲತ್ತು ನಮ್ಮ ಗಮನಕ್ಕೂ ಬಂದಿಲ್ಲ ಅದು. ಆಮೇಲೆ ನಮ್ಮ ಟ್ರೇಡರ್ಸಿಗೂ ಇಲ್ಲ, ಅವರು ಸಂಘದ ಮೆಂಬರ್ಸ್ ಇಲ್ಲ. ಆದರೂ ಕೂಡ ಆದಾಗ್ಯೂ ಕೂಡ ನಮ್ಮ ಗಮನಕ್ಕೆ ಬಂದರೆ ನಾನು ಮೀಟಿಂಗ್ನಾಗ ಇಡ್ತೀನಿ. ನಾನು ಮೀಟಿಂಗ್ನಾಗ ಇಟ್ಟು ನಮ್ಮ ಏನು ರೂಲ್ಸ್ ರೆಗ್ಯುಲೇಷನ್ ಇದೆಯೋ ಆ ಬೇಕಾದ್ರೆ ಕೊಡಿಸೋ ವ್ಯವಸ್ಥೆ ಮಾಡಿಸ್ತೇವೆ ಯಾರು ರೈತರಿಗೆ. ಅವ್ರು ಏನೇನು ಮಾತಾಡಿಕೊಂಡಿದ್ದಾರೆ, ಯಾವ ಟೈಪ್ ಕೊಟ್ಟಿದ್ರು, ಹೆಂಗೆಲ್ಲ ಕೇಳ್ಕೊಂಡು ಬೇಕಾರಾಗ ನಮ್ಗೆ ಗಮನಕ್ಕೆ ಬಂದು ನಾವು ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀವಿ. ಮುಂದಾದ್ರೂ ಹಿಂಗೆ ಈ ಥರ ಆಗಬಾರ್ದು. ಯಾರಾದರೂ ರೈತರು ಮಾತ್ರ ಮೋಸ ರೈತರಿಗೆ ಮಾಡಿದರೆ ನಮ್ಮ ಮನೇನೂ ಉದ್ಧಾರ ಆಗಲ್ಲ. ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ನೆಕ್ಸ್ಟ್ ರೈತರಾದರೂ ಕೂಡ ಅವ್ರ ನೆಕ್ಸ್ಟ್ ಕೊಡ್ಬೇಕಾದ್ರೆ ಅವ್ರ ಅಂಗಡಿಗೆ ಹೋಗಿ ಅಂಗಡಿ ತಗೊಂತಾರೋ ತಗೊಂಡ ಮೇಲೆ ತಕ್ಕಪಟ್ಟಿ ಉಕ್ಕರಪಟ್ಟಿ ಅರಿಸಿ ಅಂತ ಹೇಳ್ಬೇಕು. ಅವ್ರ ಅಂಗಡಿ ಫಾರ್ಮ್ ಲೈಸೆನ್ಸ್ ಇರ್ತಾವೆ, ಇಷ್ಟು ದಿವಸ ಇಷ್ಟು ಅಂತ ಇರ್ತವೆ. ಆಮೇಲೆ ಬೇರೆದವ್ರಿಗೆ ಕೊಡಿಸಿದ್ರು ಕೂಡ ಯಾರಿಗೆ ಕೊಡ್ತಾರೆ, ಏನು ಮಾಡ್ತಾರೆ ಸ್ವಲ್ಪ ಅವ್ರಿಗೆ ಅಂಗಡಿಗೆ ಹೋಗಿ ವಿಚಾರ ಮಾಡ್ಬೇಕು. ಎಲ್ಲರೂ ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ನಾನು ಸಾಧ್ಯ ಇಲ್ಲ. ಎಲ್ಲ ಕೆಲವೊಂದು ಅಂಗಡಿಗಳು ಚೆನ್ನಾಗಿದ್ದಾವೆ, ಕೊಡ್ತಾರೆ, ಯಾರು ಹಂಗೆ ಮಾಡೋದಿಲ್ಲ.
ಇವರಾದ್ರೆ ಇಷ್ಟೇ 3 ವರ್ಷ ಏನೋ ಫೆಬ್ರವರಿ ಮಾಡಿದ್ರು 3 ವರ್ಷ 5 ವರ್ಷ ಆಯ್ತು ಅಂತಂದು ಅಷ್ಟು ಆಗತಕ್ಕನ ಬಿಡಬಾರ್ದು ಇವರು ಎಚ್ಚರಿಕೆ ಅಂತಲ್ಲ ಪಾಪ ಅವರು ಅಮಾಯಕರಿರ್ತಾರೆ ರೈತರು ಎಚ್ಚರಿಸ್ಬೇಕಂದ್ರೆ ಜಾಗೃತಿ ಮೂಡಿಸ್ಬೇಕಂತಂದ್ರೂ ಅವ್ರು ಕೊಡ್ಬೇಕಾದ್ರೆ ಅವ್ರದ್ದು ಏನು ಆಗಬಾರ್ದು ನೋಡ್ಕೋಬೇಕು. ಅಂಗಡಿ ಯಾರ್ದಪ್ಪ ಎಷ್ಟು ವರ್ಷ ಅಂಗಡಿ, ಆಮೇಲೆ ಏನು ಮಾಡ್ತಾ ಇದ್ದಾರೆ ಅವರು, ಆಮೇಲೆ ಅವ್ರದ್ದು ಬಜಾರದಾಗ ಹೆಂಗೈತಿ ವ್ಯವಹಾರಗಳು ಕೊಡ ತಗೊಬೋದು. ಪಾಪಗ ರೈತರಿಗೆ ಕೆಲವೊಬ್ಬರು ಅನುವಾಗ ರೇಟ್ ಜಾಸ್ತಿ ಅಂದ್ರೆ ಕೊಟ್ಬಿಡ್ತಾರೆ 5-10 ರೂಪಾಯಿ ನಮ್ಗೆ ರೇಟ್ ಬರ್ತವೆ. ಆದ್ರೂ ಅವ್ರು ವಿಚಾರ ಮಾಡಿ ಕೊಡ್ಬೇಕು. ಅಂಗಡಿ ಕೊಡ್ಬೇಕಾದ್ರೆ ವಿಚಾರ ಮಾಡ್ಬೇಕು ರೈತರು. ಯಾ ಅಂಗಡಿಯಪ್ಪ ಏನೈತಿ 5 ರೂಪಾಯಿ ಕಡಿಮೆ ಆಗಲ್ದಕ್ಕ ಕ್ಯಾಶ್ ಕೊಟ್ಟು ಒಯ್ಯೋದು ಬೇಸ್ ಅನಿಸುತ್ತೆ ನನಗೆ. ನನ್ನ ವೈಯಕ್ತಿಕ ಕೇಳ್ಬೇಕಂದ್ರೆ ಇನ್ನು ಮುಂದೆ ಬೆಳೆದಂಥ ರೈತರು ನಿಜವಾಗ್ಲು, ಯಾಕಂದ್ರೆ ಅವ್ರು ಕಷ್ಟಪಟ್ಟು ಬೆಳೆದಿರ್ತಾರೆ. ಆಮೇಲೆ ಅವ್ರ ರೈತ ನಮ್ಗೇನಿಲ್ಲಪ್ಪ 5 ರೂಪಾಯಿ ಕಡಿಮೆ ಆಗಲ್ದಾಗ ಕ್ಯಾಶ್ ಬೇಕಂತ ಕೊಟ್ಟು ಆ ಬಿಲ್ ಹಚ್ಕೊಂಡು ಆಮೇಲೆ ತಕ್ಕಪಟ್ಟಿ ಕೊಟ್ಟು ಅವ್ರು ಕೊಡ್ತಾರೆ ರೈತರಿಗೆ. ಅವ್ರು ಹಚ್ಕೊಂಡು ಇಂಥ ಅಂಗಡಿ ಅಂತ. ಆದರೆ ಇನ್ನು ಮುಂದಾದ್ರೂ ಈ ಥರ ಯಾರು ಮಾಡಬಾರ್ದು ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ಈ ಮೂಲಕ, ಮಾಧ್ಯಮದ ಮೂಲಕ. ದಯವಿಟ್ಟು ಯಾರು ಈ ಥರ ಎಣ್ಣೆ ಮಾಡಬಾರ್ದು ರೈತರಿಗೆ.